ದರ್ಶನ್ ಒಳ್ಳೆಯವರು, ಆದ್ರೆ ಅವರ ಸ್ನೇಹಿತರು ಸರಿ ಇಲ್ಲ. ದರ್ಶನ್ ಪಟಾಲಂ ಬಗ್ಗೆ ಆತ ಹೇಳಿದ್ದಂತ ಸ್ಫೋಟಕ ಸತ್ಯ. ಸಹವಾಸ ದೋಷದಿಂದಾನೇ ದರ್ಶನ್ ಜೈಲು ಪಾಲಾಗಬೇಕಾಗಿ ಬಂತು. ಕಂಬಿ ಹಿಂದೆ ದರ್ಶನ್ ಅವರೇ ನೇರ ಕಾರಣನ? ಜೈಲಿನಲ್ಲಿ ದರ್ಶನ್ ಮೌನ ಜ್ಞಾನೋದಯವಾಯ್ತಾ? ಇದೇ ಹೊತ್ತಿನ ವಿಶೇಷ. ಸಹವಾಸದಿಂದ ಜೈಲು ವಾಸ. ದರ್ಶನ್ ಜೈಲು ಹಕ್ಕಿಯಾಗಿ 15 ದಿನಗಳು ಕಳೆದಿದೆ. ದರ್ಶನ್ಗೆ ಯಾವಾಗ ಬೇಲ್ ಸಿಗುತ್ತೆ? ಬೇಲ್ ಸಿಗಲಿದ್ಯಾ ಇಲ್ವಾ? ಶಿಕ್ಷೆ ಆಗಲಿದ್ಯಾ? ಶಿಕ್ಷೆ ಆದ್ರೆ ಎಷ್ಟು ವರ್ಷಗಳ ಕಾಲ? ಈ ಎಲ್ಲಾ ಪ್ರಶ್ನೆಗಳು ಅನೇಕರನ್ನ ಕಾಡ್ತಾನೆ ಇದೆ. ಇದರ ಜೊತೆಯಲ್ಲೇ ದರ್ಶನ್ಗೆ ಇಂತಹ ಸ್ಥಿತಿ ಬರಬಾರ್ದಾಗಿತ್ತು, ಅವರು ಇಂತಹ ಕೆಲಸ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತುಗಳು ಕೂಡ ಅನೇಕ ಮಂದಿಯಿಂದ ಕೇಳಿ ಬರ್ತಾ ಇದೆ. ಅಸಲಿಗೆ ದರ್ಶನ್ಗೆ ಈ ಸ್ಥಿತಿ ಬಂದಿದ್ದಾದ್ರೂ ಯಾಕೆ ಅಂತ ನೋಡ್ತಾ ಹೋದ್ರೆ ದರ್ಶನ್ ಪಟಾಲಂ ಬಗ್ಗೆ ಅನೇಕ ಮಂದಿ ಹೇಳುವಂತಹ ಮಾತುಗಳು ನೆನಪಾಗುತ್ತೆ. ಹೌದು, ದರ್ಶನ್ ಒಳ್ಳೆಯವರು, ಆದ್ರೆ ಅವರ ಸ್ನೇಹಿತರು ಸರಿ ಇಲ್ಲ ಅಂತ ಆ ವ್ಯಕ್ತಿಯೊಬ್ಬ ಸತ್ಯವೊಂದನ್ನ ಬೆಚ್ಚಿಟ್ಟಿದ್ದಾನೆ. ಹಾಗಾದ್ರೆ ದರ್ಶನ್ ಜೈಲುವಾಸಿಯಾಗೋದ್ರ ಹಿಂದೆ ಸಹವಾಸ ದೋಷನೇ ಕಾರಣವಾಯ್ತಾ? ಇಂದಿನ ಈ ಸ್ಥಿತಿಗೆ ಆ ಸಹವಾಸವೇ ಕಾರಣ ಅನ್ನೋದು ದರ್ಶನ್ಗೆ ಜ್ಞಾನೋದಯ ಆಯ್ತಾ? ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಜೈಲು ಸೇರಿ 15 ದಿನ, 108 ಟ್ವಿಸ್ಟ್. ಬಗೆದಷ್ಟು ತೆರೆದುಕೊಳ್ತಿದೆ ಸ್ವಾಮಿ ಮರ್ಡರ್ ಕೇಸ್. ದರ್ಶನ್ ಹೊರಬರುವ ದಾರಿಗಳೆಲ್ಲ ಸದ್ಯಕ್ಕೆ ಕ್ಲೋಸ್. ಪೊಲೀಸ್ ಕೈಯಲ್ಲಿದ್ದಂತೆ ಸ್ಟ್ರಾಂಗ್ ಎವಿಡೆನ್ಸ್. ಎಸ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಮೃತದೇಹ ಸಿಕ್ಕಾಗ ಇದೊಂದು ಸಾಮಾನ್ಯವಾದಂತಹ ಕೊಲೆ ಇರಬಹುದು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಮೃತದೇಹ ಸಿಕ್ಕಾಗ ಅದು ಅಷ್ಟಾಗಿ ಯಾರ ಗಮನವನ್ನು ಸೆಳೆದಿರಲಿಲ್ಲ. ಸಾಮಾನ್ಯವಾಗಿ ಪೊಲೀಸರು ಹೇಗೆ ತನಿಖೆ ಶುರು ಮಾಡ್ತಾರೋ ಅದೇ ರೀತಿ ಕೇಸ್ ಟೇಕ್ ಆಫ್ ಮಾಡಿದ್ರು. ಆದ್ರೆ ಯಾವಾಗ ಈ ಕೇಸ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಹೆಸರು ಕೇಳಿ ಬಂತೋ ಇಡೀ ಸ್ಯಾಂಡಲ್ವುಡ್ ಬೆಚ್ಚಿ ಬೀಳ್ತು. ಇಡೀ ದೇಶದ ಜನರು ದಂಗಾಗಿ ಹೋದ್ರು. ಅಲ್ಲಿಂದ ಈ ಕೇಸ್ಗೆ ಸಿಕ್ಕಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ಒಂದೆರಡಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ ಹಿಂದೆ ಒಂದಲ್ಲ ಎರಡಲ್ಲ 17 ಆರೋಪಿಗಳಿದ್ದಾರೆ ಅನ್ನೋದು ಸದ್ಯಕ್ಕೆ ಬಯಲಾಗಿದೆ. ಪ್ರಸ್ತುತ 17ರಲ್ಲಿ 13 ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿದ್ರೆ 4 ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅಂದಹಾಗೆ ಈ ಕೇಸ್ನಲ್ಲಿ A1 ಪವಿತ್ರ ಗೌಡ, A2 ದರ್ಶನ್, ಪರಪ್ಪನ ಅಗ್ರಹಾರದಲ್ಲೇ ಇವರಿಬ್ರು ಇದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಹೋಗಿ 15 ದಿನಗಳು ಕಳೆದಿವೆ. ಈ 15 ದಿನಗಳಿಂದ ಆಗಿರುವಂತಹ ಬೆಳವಣಿಗೆಗಳು ಒಂದೆರಡಲ್ಲ. ದರ್ಶನ್ ವಿಚಾರಣಾಧೀನ ಕೈದಿಯಾಗಿ ಮುಂದೇನು ಜಾಮೀನು ಸಿಗುತ್ತಾ ಇಲ್ವಾ, ಭವಿಷ್ಯ ಹೇಗೆ ಅನ್ನೋ ಚಿಂತೆ ದರ್ಶನ್ಗೆ ಕಾಡ್ತಾ ಇದೆ. ಆದ್ರೆ ದರ್ಶನ್ ಸದ್ಯಕ್ಕೆ ಈ ಕೇಸ್ನಿಂದ ಹೊರಗೆ ಬರೋದು ಅನುಮಾನ ಅನ್ನೋದು ಅನೇಕರ ವಾದ ಆಗಿದೆ. ಅದಕ್ಕೆ ಕಾರಣ ಸಿಕ್ಕಿರುವಂತಹ ಸಾಕ್ಷಿಗಳು. ಹೌದು, ಯಾವುದೇ ಅಪರಾಧ ಆಗ್ಲಿ ತಾನೇ ಖುದ್ದಾಗಿ ಮಾಡುವುದಷ್ಟೇ ಅಲ್ಲ, ಅದಕ್ಕೆ ಕುಮ್ಮಕ್ಕು ಕೊಡೋದು, ಪರೋಕ್ಷವಾಗಿ ಬೆಂಬಲ ಕೊಡೋದು, ಸಹಾಯ ಮಾಡೋದು ಕೂಡ ಅಪರಾಧವೇ ಆಗಿರುತ್ತೆ. ಆ ನಿಟ್ಟಿನಲ್ಲಿ ದರ್ಶನ್ ಖುದ್ದಾಗಿ ಕೊಲೆ ಮಾಡದೇ ಹೋಗಿದ್ರು ಕೂಡ ಅದರಲ್ಲಿ ಭಾಗಿಯಾಗಿರೋದು ದೊಡ್ಡ ಸಂಕಷ್ಟ ತಂದೊಡ್ಡಿದೆ. ಯಾಕಂದ್ರೆ ಈ ಕೇಸ್ನಲ್ಲಿ ಬಗೆದಷ್ಟು ಅನೇಕ ವಿಚಾರಗಳು ಕ್ರೌರ್ಯದ ನಿಜ ರೂಪವನ್ನ ಬಯಲು ಮಾಡ್ತಿವೆ. ಅಂದಹಾಗೆ ದರ್ಶನ್ ಈ ಕೇಸ್ನಲ್ಲಿ ಡೆಡ್ ಲಾಕ್ ಆಗಿದ್ದಾರೆ. ಅದಕ್ಕೆ ಪೊಲೀಸರಿಗೆ ಅನೇಕ ಸಾಕ್ಷ್ಯಗಳು ಸಿಕ್ಕಿವೆ. ಐ ವಿಟ್ನೆಸ್ಗಳು ಕೊಟ್ಟಿರುವಂತಹ ಹೇಳಿಕೆಗಳು, ಸಿಸಿಟಿವಿ ದೃಶ್ಯಗಳು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಸ್ವಾಮಿ ಮೃತದೇಹದ ಮೇಲಿನ ಹಲ್ಲೆ ಗುರುತುಗಳು, ಮೆಸೇಜ್ಗಳು, ಫೋನ್ ಕಾಲ್ಗಳು, ಹಣ, ಹೀಗೆ ಒಂದಲ್ಲ ಎರಡಲ್ಲ 100 ಸ್ಟ್ರಾಂಗ್ ಎವಿಡೆನ್ಸ್ಗಳು ದರ್ಶನ್ ವಿರುದ್ಧವಾಗಿವೆ ಅನ್ನೋದು ಪೊಲೀಸ್ ಮೂಲಗಳ ಮಾಹಿತಿ. ಹಾಗಾಗಿ ಸದ್ಯಕ್ಕೆ ಈ ಕೇಸ್ನಿಂದ ಹೊರಗೆ ಬರೋದು ಅನುಮಾನ ಅಂತ ಹೇಳಲಾಗ್ತಿದೆ. ಇಂತಹ ಹೊತ್ತಿನಲ್ಲಿ ದರ್ಶನ್ಗೆ ಈ ಸ್ಥಿತಿ ಬರೋದಿಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಅದು ಸಹವಾಸ ದೋಷ ಅನ್ನೋ ಮಾತು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಅಸಲಿಗೆ ದರ್ಶನ್ ಇವತ್ತು ಜೈಲಿನಲ್ಲಿ ಕಂಬಿ ಹಿಂದೆ ಮೌನಕ್ಕೆ ಶರಣಾಗಿ ಕೂರುವಂತಾಗಿದ್ದೆ ಜೊತೆಯಲ್ಲಿ ಇರೋರಿಂದ ಅಂತ ಹೇಳಲಾಗ್ತಿದೆ. ಇದು ಈ ವಿಚಾರದಲ್ಲಷ್ಟೇ ಅಲ್ಲ, ಈ ಹಿಂದೆ ಕೂಡ ದರ್ಶನ್ ಜೊತೆಯಲ್ಲಿದ್ದಂತಹ ಸ್ನೇಹಿತರು ಏನೆಲ್ಲ ಮಾಡಿದ್ರು ಅನ್ನೋದನ್ನ ಆ ವ್ಯಕ್ತಿ ಬಿಚ್ಚಿಟ್ಟಿದ್ದಾನೆ. ದರ್ಶನ್ ಸ್ನೇಹ ಬಳಗ ತುಂಬಾ ದೊಡ್ಡದು. ದರ್ಶನ್ ಸ್ನೇಹ ಬಳಗದಲ್ಲಿ ಸರಿ ಇಲ್ವಾ ಕೆಲವರು? ಇನ್ನು ದರ್ಶನ್ ಸ್ಯಾಂಡಲ್ವುಡ್ನ ಬಿಗ್ ಸ್ಟಾರ್. ಸುಮಾರು 25 ವರ್ಷಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾಗಳನ್ನ ಮಾಡ್ತಾ ತನ್ನದೇ ಆದಂತಹ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ನಟ. ದರ್ಶನ್ ಕಾಲ್ ಶೀಟ್ ಸಿಕ್ತು ಅಂದ್ರೆ ಹಾಕಿದಂತಹ ದುಡ್ಡಿಗೆ ಮೋಸ ಇಲ್ಲ ಅನ್ನೋದು ನಿರ್ಮಾಪಕರ ಧೈರ್ಯ. ಅಷ್ಟು ಎತ್ತರಕ್ಕೆ ಬೆಳೆದಂತಹ ದರ್ಶನ್ಗೆ ಇಂಡಸ್ಟ್ರಿ ಒಳಗೆ ಹಾಗೂ ಹೊರಗೆ ಅನೇಕರು ಸ್ನೇಹಿತರಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಿಗೆ ಸೇರಿದವರೊಂದಿಗೆ ದರ್ಶನ್ ಆಪ್ತರಾಗಿದ್ದಾರೆ. ಕೆಲವರು ರಾಜಕಾರಣಿಗಳು, ಕೆಲವರು ಉದ್ಯಮಿಗಳು ದರ್ಶನ್ ಜೊತೆ ತುಂಬಾನೇ ಆಪ್ತತೆಯಿಂದ ಇದ್ದಾರೆ. ದರ್ಶನ್
ದರ್ಶನ್ ಸ್ನೇಹ ಬಳಗ ತುಂಬಾನೇ ದೊಡ್ಡದು, ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಆ ಸ್ನೇಹ ಬಳಗದಲ್ಲಿ ಕೆಲವರು ಸರಿ ಇಲ್ವಾ? ಈ ಪ್ರಶ್ನೆ ಮೊದಲಿನಿಂದಾನು ಇದ್ರೂ ಕೂಡ ಈ ಟೈಮ್ನಲ್ಲಿ ಹೆಚ್ಚಾಗಿ ಕೇಳೋದಿಕ್ಕೆ ಆರಂಭ ಆಗಿದೆ. ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಗಾದೆ ಮಾತಿದೆ. ಇದೇ ಮಾತು ದರ್ಶನ್ ಬದುಕ್ನಲ್ಲಿ ನಿಜವಾಯ್ತಾ? ಇಂದಿಗೂ ದರ್ಶನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು ಹೇಳೋ ಮಾತೊಂದಿದೆ, ದರ್ಶನ್ ಒಳ್ಳೆಯವರೇ ಬಿಡಿ, ಜೊತೆಗಿರೋರು ಸರಿ ಇಲ್ಲ, ಏನೇನೋ ಹೇಳಿ ತಲೆ ಕೆಡಿಸ್ತಾರೆ. ಜೊತೆಯಲ್ಲಿದ್ದವರನ್ನ ಅತಿಯಾಗಿ ನಂಬುವ ದರ್ಶನ್ ಅವ್ರ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಹಾಳಾಗಿದ್ದಾರೆ ಅಷ್ಟೇ. ಜೊತೆಯಲ್ಲಿರುವಂತಹ ಕೆಲವರಿಂದಾನೇ ದರ್ಶನ್ ಹಾಳಾಗಿರೋದು ಅಂತ ಹೇಳುವವರಿದ್ದಾರೆ. ಆದ್ರೆ ಯಾರು ಇದನ್ನ ಬಹಿರಂಗವಾಗಿ ಹೇಳೋದಿಲ್ಲ. ದರ್ಶನ್ನ ಅವರ ಪಟಾಲಂನ ತೀರಾ ಹತ್ತಿರದಿಂದ ಕಂಡು ಹೊರಗೆ ಬಂದಿರೋರು ತಮ್ಮ ಸ್ನೇಹ ಕುಟದೊಂದಿಗೆ ಮಾತನಾಡುವಾಗ ಈ ಮಾತುಗಳನ್ನ ಆಡದೇ ಇರೋದಿಲ್ಲ. ದರ್ಶನ್ನ ಕೆಲ ಸ್ನೇಹಿತರ ಹಾವಳಿಗೆ ಎಷ್ಟೋ ಮಂದಿ ದೂರ ಆಗಿದ್ದಾರಂತೆ. ಅಂಥದ್ದೇ ಘಟನೆಯೊಂದು ಈ ಹಿಂದೆ ಕೂಡ ನಡೆದಿತ್ತಂತೆ. ದರ್ಶನ್ ಒಳ್ಳೆಯವರು, ಸ್ನೇಹಿತರು ಸರಿ ಇಲ್ಲ. ದರ್ಶನ್ ಸುತ್ತಮುತ್ತ ಇರೋ ಪರಿಸರ ಸರಿ ಇಲ್ಲ. ದರ್ಶನ್ ಮನೆಗೆ ಸೆಕ್ಯೂರಿಟಿ ಕೊಟ್ಟಿದ್ದ ಏಜೆನ್ಸಿಯವರು ಹೇಳಿದ್ದೇನು? ಅಂದ್ಹಾಗೆ ದರ್ಶನ್ ದೊಡ್ಡ ಸೆಲೆಬ್ರಿಟಿ, ಮನೆ ಬಳಿ ಅನೇಕ ಮಂದಿ ಬಂದು ಹೋಗೋರು ಇರ್ತಾರೆ, ಅನೇಕ ಮಂದಿ ಅಭಿಮಾನಿಗಳು ಕೂಡ ಮನೆ ಬಳಿ ಬರ್ತಾರೆ, ಬಾಸ್ನ ನೋಡ್ಬೇಕು ಅಂತಾರೆ. ಹಾಗಾಗಿ ಮನೆ ಕಾಯೋದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿನೇ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ದರ್ಶನ್ ಮನೆಗೆ ಸೆಕ್ಯೂರಿಟಿಯನ್ನ ನೇಮಕ ಮಾಡಲಾಗಿತ್ತು. ಅಂಬರೀಷ್ ಅನ್ನುವವರು ನಡೆಸ್ತಾ ಇರುವಂತಹ ಸೆಕ್ಯೂರಿಟಿ ಏಜೆನ್ಸಿಯಿಂದ ಬೆಳಿಗ್ಗೆ ಪಾಳಿಗೊಬ್ರು, ರಾತ್ರಿ ಪಾಳಿಗೆ ಒಬ್ರು ಅನ್ನೋ ತರ 2019ರಿಂದ 3 ವರ್ಷಗಳ ಕಾಲ ಸೆಕ್ಯೂರಿಟಿ ನೇಮಕ ಮಾಡಲಾಗಿತ್ತು. ಆ ಸೆಕ್ಯೂರಿಟಿ ಏಜೆನ್ಸಿ ಮಾಲೀಕ ಅಂಬರೀಷ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ದರ್ಶನ್ ಅವರ ಮನೆಗೆ ಕೆಲ ವರ್ಷಗಳ ಹಿಂದೆ ಸೆಕ್ಯೂರಿಟಿಯನ್ನು ನೀಡಿದಂಥ ಸೆಕ್ಯೂರಿಟಿ ಏಜೆನ್ಸಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇವಾಗ ನಟ ದರ್ಶನ್ ಅವರ ಮನೆಗೆ ಯಾವ ವರ್ಷದಲ್ಲಿ ನೀವು ಸೆಕ್ಯೂರಿಟಿಯನ್ನು ನೀಡಿದ್ರಿ? 2016ರಿಂದ ಒಂದು ಜಸ್ಟ್ ಡಯಲಿಂದ ನಂಬರ್ ಬರುತ್ತೆ. ನಂಬರ್ ಬಂದು ನಮಗೆ ಕಾಲ್ ಮಾಡಿ ಹೇಳ್ತಾರೆ, ಸರ್ ನಮಗೆ ಸೆಕ್ಯೂರಿಟಿ ಬೇಕು ಅಂತ ಹೇಳಿ. ಈ ಥರ ಯಾರಿಗೆ ಅಂದಾಗ ದರ್ಶನ್ ಸರ್ ಮನೆಗೆ ಅಂತ ಆಯಿತು ಅಂತೇಳಿ ನಾವು ಶೂಟಿಂಗ್ ಸೆಟ್ಗೆ ಹೋಗಿ ಮಾತುಕತೆ ಮಾಡಿ 2 ಸೆಕ್ಯೂರಿಟಿ, ಡೇ ಒಂದು ನೈಟ್ ಒಂದು ಮಾಡಿರ್ತೀವಿ ನಾವು. ಅದು ನಾವಿದ್ದಾಗ ಏನು ಈ ಥರದ ತೊಂದರೆಗಳು ಯಾವುವು ಆಗ್ತಿರಲಿಲ್ಲ ಸಾಮಾನ್ಯವಾಗಿ. ಯಾಕಂದರೆ ನಾವು ಸುಮಾರು ದಿನ ನೋಡಿದ್ದೀವಿ, ದರ್ಶನ್ ಸರ್ ಹತ್ರ ದಿನ ನೋಡಿದ್ದೀವಿ. ಸೊ ನಮ್ಮ ಸೆಕ್ಯೂರಿಟಿಗೂ ಅಷ್ಟೇ, ಸೆಕ್ಯೂರಿಟಿನೂ ಕೇಳ್ತಾ ಇದ್ವಿ, ಡೇ ಬೈ ಡೇ ಎವ್ರಿ ಡೇ ಅಪ್ಡೇಟ್ ಮಾಡ್ತಾಯಿದ್ದಾರೆ ನಮಗೆ, ಏನು ನಡೀತಾ ಇದೆ, ಏನೋ ಕಂಪ್ಲೇಂಟ್ಸ್ ಇದೆ, ಏನು ನಮಗೆಲ್ಲ ಅಪ್ಡೇಟ್ ಮಾಡ್ತಾಯಿದ್ರು. ಅಂದ್ಹಾಗೆ ಯಾವುದೇ ಸೆಕ್ಯೂರಿಟಿ ಏಜೆನ್ಸಿ ಆಗಲಿ, ತಾವು ಸೆಕ್ಯೂರಿಟಿಯನ್ನ ನೇಮಕ ಮಾಡಿದ ಮೇಲೆ ಅಲ್ಲೇನಾದ್ರೂ ಸಮಸ್ಯೆ ಇದೆಯಾ, ಎಲ್ಲ ಸರಿಯಾಗಿದೆ ತಾನೆ ಅಂತ ಅಪ್ಡೇಟ್ ತೆಗೆದುಕೊಳ್ಳೋದು ಕಾಮನ್. ಅದನ್ನೇ ಈ ಸೆಕ್ಯೂರಿಟಿ ಏಜೆನ್ಸಿ ಕೂಡ ಮಾಡಿತ್ತು. ದರ್ಶನ್ ಮನೆಗೆ ಸೆಕ್ಯೂರಿಟಿ ನೀಡ್ತಾ ಇದ್ದಂತಹ ಗಾರ್ಡ್ಗಳು ಕೂಡ ಯಾವುದೇ ಸಮಸ್ಯೆ ಏನಿಲ್ಲ, ದರ್ಶನ್ ಸರ್ ಒಳ್ಳೆಯವರು ಅಂತಾನೆ ಫೀಡ್ಬ್ಯಾಕ್ ಕೊಟ್ಟಿದ್ರು. ಆದರೆ ದಿನದ 24 ಗಂಟೆ ದರ್ಶನ್ ಮನೆಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಂತಹ ಗಾರ್ಡ್ಗಳು ಇನ್ನೊಂದು ವಿಚಾರವನ್ನು ಕೂಡ ಮಾಲೀಕರಿಗೆ ಹೇಳ್ತಿದ್ರು. ದರ್ಶನ್ ಸರ್ ಒಳ್ಳೆಯವರು, ಆದ್ರೆ ಅವರ ಕೆಲ ಸ್ನೇಹಿತರು ಸರಿ ಇಲ್ಲ ಅಂತಾನು ಕೂಡ ಹೇಳಿದ್ದಾರಂತೆ. ಸೊ ಅವ್ರು ನಮ್ಗೆ ಹೇಳ್ತಾ ಇದ್ದಿಷ್ಟೇ, ಸರ್ ದರ್ಶನ್ ಸರ್ ಗುಡ್ಡು, ನಮಗೇನು ತೊಂದರೆ ಇಲ್ಲ ಸರ್, ಚೆನ್ನಾಗಿದ್ದಾರೆ ಅಂತೇಳಿ. ಸೊ ಅವರು ಡೈಲಿ ಅಪ್ಡೇಟ್ ಮಾಡ್ತಾ ಇರೋದು ಅವರ ಸ್ನೇಹಿತರು ಸರಿ ಇರ್ತಿರಲಿಲ್ಲ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ ಅಷ್ಟೇ ಹೊರತು ದರ್ಶನ್ ಈಸ್ ಗುಡ್ ಮ್ಯಾನ್. ಆದರೆ ದರ್ಶನ್ ಸರ್ ಒಬ್ಬರು ನಮ್ಮ ಸೆಕ್ಯೂರಿಟಿ ಗುಡ್ತಿ ಹೆಲ್ಪ್ ಮಾಡಿದ್ದಾರೆ. ಈಗ ಅವ್ರ ಮನೆಗೆ ಎಲ್ಲ ಸ್ವಲ್ಪ ಸಹಾಯ ಮಾಡಿ ಕಟ್ಸ್ಕೊಟ್ಟಿದ್ದಾರೆ, ಅದರಲ್ಲೆಲ್ಲೋ ನೋ ಇಶ್ಯೂಸು. ಬಟ್ ಹೀಗೆ ನಡೆದಿದ್ದ ಘಟನೆ ನಮಗೂ ಬೇಜಾರಾಗುತ್ತೆ, ನಡಿಬಾರ್ದಾಗಿತ್ತು. ಸೊ ನಾನು ದರ್ಶನ್ ಸರ್ಗೆ ಚೆನ್ನಾಗಿದ್ದಾಗ ನಾನು ನೋಡಿರ್ತಕ್ಕಂಥದ್ದು ಒಳ್ಳೆ ದರ್ಶನ್ ಸಾರೇ. ಬಟ್ ಅಲ್ಲಿ ಸುತ್ತಮುತ್ತಲಿಗಿರೋದ್ರಿಂದ ವೆದರ್ ಸರಿ ಇಲ್ಲ ಅಂತಲೇ ಹೇಳ್ಬೋದು. ಇವತ್ತು ಕೇಳಿದ್ರಲ್ಲ, ದರ್ಶನ್ ಒಳ್ಳೆಯವರೇ. ಇದೇ ಮಾತನ್ನ ಸ್ಯಾಂಡಲ್ವುಡ್ನ ಅನೇಕ ಮಂದಿ ಹೇಳ್ತಾರೆ. ಯಾಕಂದ್ರೆ ದರ್ಶನ್ ಅನೇಕ ಮಂದಿಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ, ಎಷ್ಟೋ ಮಂದಿಯ ಕಷ್ಟಗಳನ್ನ ನಿವಾರಿಸಿದ್ದಾರೆ, ಅನೇಕ ಮಂದಿಗೆ ಒಳ್ಳೆಯದನ್ನ ಮಾಡಿದ್ದಾರೆ, ಅನೇಕ ಸಮಾಜಮುಖಿ ಕಾರ್ಯಗಳನ್ನ ಮಾಡಿದ್ದಾರೆ. ದರ್ಶನ್ ಅವರೇ ಈ ಹಿಂದೆ ಹೇಳ್ಕೊಂಡಂತೆ, ನನ್ನ ಮನೆ ಮುಂದೆ ಏನೇನೋ ಕಷ್ಟಗಳನ್ನ ಹೇಳ್ಕೊಂಡು ಎಷ್ಟೋ ಮಂದಿ ಬರ್ತಾರೆ, ಅಂಥವ್ರಿಗೆ ನನ್ನ ಕೈಲಾದಂತಹ ಸಹಾಯ ಮಾಡ್ತೀನಿ, ಅದಕ್ಕೆ ನನಗೆ 1 ವರ್ಷಕ್ಕೆ 1 ಕೋಟಿ ಬೇಕಾಗುತ್ತೆ ಅಂತ ತಿಳಿಸಿದ್ರು. ಇನ್ನು ದರ್ಶನ್ ಅವರಿಂದ ಸಹಾಯ ಪಡೆದಂತಹ ಅದೆಷ್ಟೋ ಮಂದಿ ಇದ್ದಾರೆ. ಅವರೆಲ್ಲರೂ ಕೂಡ ದರ್ಶನ್ ಈ ಕೊಲೆ ಕೇಸ್ನಲ್ಲಿ ಸಿಕ್ಕಿದ್ದಾರೆ ಅಂದ್ರೆ ನಂಬೋದಕ್ಕೆ ಸಿದ್ಧವಿಲ್ಲ. ಮನೆ ಕಾಯ್ತಾ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ಗೆ ಮನೆಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಅಂತ ಆ ಸೆಕ್ಯೂರಿಟಿ ಏಜೆನ್ಸಿ ಮಾಲೀಕರೇ ಹೇಳಿದ್ದಾರೆ. ಆದ್ರೆ ಅವರ ಸ್ನೇಹಿತರು ಕೆಲವರು ಸರಿ ಇರ್ಲಿಲ್ಲ ಅನ್ನೋದು ಇಲ್ಲಿ ಉಲ್ಲೇಖನೀಯ. ನಾನು ದರ್ಶನ್ ಸರ್ಗೆ ಚೆನ್ನಾಗಿದ್ದಾಗ ನಾನು ನೋಡಿರ್ತಕ್ಕಂಥದ್ದು ಒಳ್ಳೆ ದರ್ಶನ್ ಸಾರೇ. ಬಟ್ ಅಲ್ಲಿ ಸುತ್ತಮುತ್ತಲಿಗಿರೋದ್ರಿಂದ ವೆದರ್ ಸರಿ ಇಲ್ಲ ಅಂತಲೇ ಹೇಳ್ಬೋದು. ಇವತ್ತು ನಾವು 3 ವರ್ಷ ಸರ್ವಿಸ್ ಮಾಡಿದ್ದೀವಿ ಅಂದರೆ ಒಂದು ಕಡೆ 3 ವರ್ಷ ಸರ್ವಿಸ್ ಕೊಡೋದು ಅಷ್ಟು ಈಸಿ ಅಲ್ಲ. 1 ವರ್ಷ 1.5 ವರ್ಷಕ್ಕೆಲ್ಲ ಕಿತ್ತಾಕ್ಬಿಡ್ತಾರೆ ಚೆನ್ನಾಗಿಲ್ಲ ಅಂತೇಳಿ. ನಮ್ಮ ಸರ್ವಿಸ್ ಚೆನ್ನಾಗಿತ್ತು, ಅದಕ್ಕೆ ಇಟ್ಕೊಂಡಿದ್ರು. ಸೊ ಆಮೇಲೆ ಅವರ ಸ್ನೇಹಿತರಿಂದನೇ
ಆಚೆ ಬಂದೆ. ಸುಮ್ಮನೆ ಅದೇ ಡೈಲಿ ಸೆಕ್ಯೂರಿಟಿ ಹತ್ರ ಬರೋದು, ಮಾತುಕತೆ ಮಾಡೋದು, ಅದು ಇದು ಎಲ್ಲ ಇಶ್ಯೂಸ್ ಇತ್ತು ಸ್ವಲ್ಪ. ಸೊ ಆ ದೃಷ್ಟಿಯಿಂದ ಆ ಇಶ್ಯೂಸ್ ಬೇಡ, ಸುಮ್ಮನೆ ಮಾತು ಬೆಳೆಸ್ಕೊಳ್ಳೋದು ಯಾಕೆ ಅಂತೇಳಿ ನಾನೇ ಬೇಡ ಸರ್ ಅಂತ ಹೇಳ್ಬಿಟ್ಟು ದರ್ಶನ್ ಸರ್ಗೆ ಹೇಳ್ಬಿಟ್ಟು, ಸೊ ಅವತ್ತು ನಾನು ದರ್ಶನ್ ಸರ್ಗೆ ಬೇಡ ಅಂತೇಳಿ ಅವತ್ತು ವಿಡ್ರಾಲ್ ಮಾಡ್ಕೊಂಡೆ 2019 ಮೇ ಬಿ MP ಎಲೆಕ್ಷನ್ ಆದಮೇಲೆ. ದರ್ಶನ್ ಸ್ನೇಹಿತರು ಗಲಾಟೆ ಮಾಡಿದ್ರು. ದರ್ಶನ್ ಸ್ನೇಹಿತರಿಂದಾನೇ ಸೆಕ್ಯೂರಿಟಿ ಕ್ಯಾನ್ಸಲ್ ಮಾಡಿದ್ವಿ. 3 ವರ್ಷ ದರ್ಶನ್ ಮನೆಗೆ ಸೆಕ್ಯೂರಿಟಿ ಕೊಟ್ಟವರು ಹೇಳಿದ ಸತ್ಯ. ಅಂದಹಾಗೆ ದರ್ಶನ್ನ ತುಂಬಾ ಹತ್ತಿರದಿಂದ ಕಂಡವರಲ್ಲಿ ಕೆಲವರು ಆತನಿಗೆ ಸಂಚೆ ಮೇಲೆ ಸಿಗ್ಲೇಬಾರದು ಅನ್ನೋರು ಇದ್ದಾರೆ. ಆತ ತುಂಬಾ ಒಳ್ಳೆ ಮನುಷ್ಯ, ಆದ್ರೆ ಸುತ್ತಲೂ ಇರೋರು ಸರಿ ಇಲ್ಲ ಅನ್ನೋರು ಕೂಡ ಇದ್ದಾರೆ. ಸುತ್ತಲಿನ ಪರಿಸರ ಹೇಗಿರುತ್ತೋ ಮನಸ್ಥಿತಿ ಆ ರೀತಿ ಇರುತ್ತೆ ಅನ್ನೋ ಮಾತಿದ್ಯಲ್ಲ, ಆ ರೀತಿ ದರ್ಶನ್ ಸುತ್ತಾನೂ ಇದ್ದಂತಹ ಪರಿಸರ ಸರಿ ಇರ್ಲಿಲ್ಲ ಅನ್ನೋದು ಸೆಕ್ಯೂರಿಟಿ ಏಜೆನ್ಸಿಯವರ ಮಾತು. ಪದೇ ಪದೇ ಸೆಕ್ಯೂರಿಟಿ ಅವರ ಬಳಿ ಬಂದು ಏನೇನೋ ಮಾತನಾಡೋದು, ಸಣ್ಣ ಪುಟ್ಟ ಕಿರಿಕು ಗಲಾಟೆ ಕೂಡ ಮಾಡ್ತಾ ಇದ್ರಂತೆ ದರ್ಶನ್ನ ಸ್ನೇಹ ಬಳಗದಲ್ಲಿದ್ದಂತಹ ಕೆಲವರು. ಹಾಗಾಗಿನೇ ಇದ್ಯಾವುದು ಬೇಡ, ಸರಿಯಾಗಲ್ಲ ಅಂತ ದರ್ಶನ್ ಹತ್ತಿರವೇ ನೇರವಾಗಿ ಮಾತನಾಡಿ ಸೆಕ್ಯೂರಿಟಿಯನ್ನ ವಿತ್ಡ್ರಾ ಮಾಡ್ಕೊಂಡಿದ್ರಂತೆ. ಇಲ್ಲೇ ವಿಚಾರ ಎಲ್ಲ ನಮಗೆ ಗೊತ್ತಿಲ್ತಕ್ಕಂಥ ನೋಡಿದರೆ ನಾನು ಹೇಳ್ಬೋದು, ಯಾಕಂದ್ರೆ ನಾನು ನೋಡಿಲ್ಲ ಏನಿಲ್ಲ. ನಮ್ಮ ಸೆಕ್ಯೂರಿಟಿ ಅಪ್ಡೇಟ್ ಮಾಡಿ ಮತ್ತು ನಾನು ಹೋಗಿದ್ದೆ. ಏನು ಆವತ್ತು ಮಾರನೇ ದಿನ ಹೋಗಿ ಸರ್ ಬೇಡ ಸರ್, ನಮಗೂ ನಿಮ್ಗೆ ಹಿಂಗೆ ಇಲ್ಲಿ ಪ್ರೀತಿ ವಿಶ್ವಾಸ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಸೆಕ್ಯೂರಿಟಿ ನಾವು ಕರ್ಕೊಂಡು ಸೀದಾ ಬಂದಿದ್ದು ಇದು ಮಾತ್ರ. ಬಟ್ ಅಲ್ಲೇ ಆಗಿದೆ ಮತ್ತೊಂದಾಗಿದೆ ಅನ್ನೋದು ನಾವು ಕಣ್ಣಾರೆ ಕಾಣಬೇಕು. ಕಣ್ಣಾರೆ ಕಂಡಿರೋ ನಾವು ಹೇಳೋದು ಸುಳ್ಳಾಗುತ್ತೆ. ಸೊ ಬಟ್ ನಾವು ಅದೇ ಅವ್ರ ಸ್ನೇಹಿತರು ಗಲಾಟೆ ಮಾಡಿದ್ದು ನಿಜ್ಜಿತ್ತು. ಅದರಿಂದ ನಾವೇನು ಮಾಡಿದ್ವಿ, ಬೇಡ ಅಂತೇಳಿ ಸೀದಾ ವಿಡ್ರಾಲ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಓಕೆ, ಗಲಾಟೆ ಆಗಿದ್ದು ನಿಜನಾ ಸರ್? ಅದೇ ಮಾತು ಬೆಳೆಸ್ಕೊಂಡಿರೋದು ಅವ್ರ ಸ್ನೇಹಿತರು, ಸಾರಲ್ಲ ಅವ್ರ ಸ್ನೇಹಿತರು. ಬೆಳಗ್ಗೆ ಮಾತು ಬಂದಾಗ ಬೇಡ ಅಂತೇಳಿ ನಾವೇ ಆಚೆ ಬಂದ್ವಿ. ದರ್ಶನ್ ಮನೆಗೆ 3 ವರ್ಷಗಳ ಕಾಲ ಸೆಕ್ಯೂರಿಟಿ ಕೊಟ್ಟಿದ್ದಂತಹ ಏಜೆನ್ಸಿಯವರು ಹೇಳೋದು ಕೂಡ ಅದನ್ನೇ. ದರ್ಶನ್ ಸರ್ ನಮಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ, ಅವರು ಒಳ್ಳೆಯವರೇ, ಆದ್ರೆ ಅವರ ಸ್ನೇಹಿತರು ಗಲಾಟೆ ಮಾಡ್ತಿದ್ರು. ದರ್ಶನ್ ಫ್ರೆಂಡ್ ಅನ್ನೋದನ್ನೇ ಕೆಲವರು ಬಳಕೆ ಮಾಡಿಕೊಂಡು ಗಲಾಟೆ ಮಾಡೋದು ಈ ಹಿಂದೆನೂ ಕೂಡ ನಡೆದಿದೆ. ಆ ರೀತಿ ಘಟನೆಗಳು ನಡೆದಾಗ್ಲೇ ದರ್ಶನ್ ಎಚ್ಚೆತ್ಕೊಂಡು ತನ್ನ ಪಟಾಲಂಗೆ ಬುದ್ಧಿ ಹೇಳಬೇಕಾಗಿತ್ತು, ಹದ್ದು ಬಸ್ತಿನಲ್ಲಿ ಇಡಬೇಕಾಗಿತ್ತು, ತಾವೂ ಕೂಡ ಎಚ್ಚರದಿಂದ ಇರಬೇಕಾಗಿತ್ತು.